ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾಗ ಇವರು ಕಾರ್ಯದರ್ಶಿಯಾಗಿ ಸೇವೆ ಮಾಡಿದ್ದಾರೆ ಮತ್ತು ಲೋಕಸಭೆಯಲ್ಲಿ ಸಚೇತಕರಾಗಿ ಕೂಡ ಕೆಲಸವನ್ನು ಮಾಡಿದವರು. ಇವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಇವತ್ತಿನ ದಿನಗಳಲ್ಲಿ ಬಹಳಷ್ಟು ವೇಗವಾಗಿ ನಡೀತಾ ಇರುವಂಥ ಈ ಕಾಮಗಾರಿಗಳು, ಅಭಿವೃದ್ಧಿ ಕಾರ್ಯಕ್ರಮಗಳ ಮಧ್ಯೆ ನಾವು ಅದನ್ನು ಖಂಡಿತ ನೆನಪಿಸ್ಕೊಳ್ಬೇಕು. ಯಾಕೆಂತ ಹೇಳಿದರೆ ಅವತ್ತು ಇಲ್ಲಿಂದ ಕಾರವಾರದವರೆಗೆ ಹೋಗಲಿಕ್ಕೆ ಸುಮಾರು 16 ಸೇತುವೆಗಳನ್ನು ದಾಟಿ ಹೋಗಬೇಕಿತ್ತು. ಸೇತುವೆಗಳು ಇರಲಿಲ್ಲ, ಎಲ್ಲ ಬಾರ್ಜಿನಲ್ಲಿ ಹೋಗ್ತಾ ಇದ್ರು. ಬಸ್ನಲ್ಲಿ ಹೋಗಿ ಅಲ್ಲಿಂದ ಹಿಡಿದು ಬಾರ್ಜಿನಲ್ಲಿ ಹೋಗಿ ಮತ್ತೆ ಅಲ್ಲಿಂದ ಬಸ್ನಲ್ಲಿ ಹೋಗುವಂಥ ವ್ಯವಸ್ಥೆ ಇತ್ತು. ಇಲ್ಲಿಂದ ಕುಂದಾಪುರದವರೆಗೆ ಮತ್ತು ಕುಂದಾಪುರದಿಂದ ಕಾರವಾರದವರೆಗೆ ಸುಮಾರು 24 ದೊಡ್ಡ ದೊಡ್ಡ ಸೇತುವೆಗಳನ್ನು ರಚಿಸುವಲ್ಲಿ ಅವರು ಮುಂಚೂಣಿಯಲ್ಲಿದ್ದರು. ಮಾತ್ರವಲ್ಲ, ಮಂಗಳೂರು ಆಕಾಶವಾಣಿ, ಮಂಗಳೂರಿನ ಈಗಿರುವಂಥ ಸರ್ಕಿಟ್ ಹೌಸು, ವಿಶೇಷವಾಗಿ ಬಜ್ಪೆ ವಿಮಾನ ನಿಲ್ದಾಣ, ಅದು NMPT, ರಸಗೊಬ್ಬರ ಕಾರ್ಖಾನೆ MCF, ಮಂಗಳೂರು ಬೆಂಗಳೂರು ರೈಲು ಮಾರ್ಗ, ವೆಲ್ನಾಕ್ ಆಸ್ಪತ್ರೆ ನವೀಕರಣ, ಆಗಿನ KREC, ಈಗಿನ NITK, ಅದನ್ನೆಲ್ಲ ಮಾಡಲಿಕ್ಕೆ ಅವರೇ ಕಾರಣರಾಗಿದ್ದರು. ಒಂದು ಪಾರ್ಲಿಮೆಂಟ್ ಸದಸ್ಯರಾಗಿ ಈಗಿನ ಕಾಲದಲ್ಲಿಯೇ ಇಷ್ಟೊಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಆ ಕಾಲದಲ್ಲಿ ಹಣಕಾಸಿನ ವ್ಯವಸ್ಥೆ ಈಗಿನ ಬಜೆಟಿಗೂ ಆಗಿನ ಬಜೆಟಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಆ ಸಂದರ್ಭದಲ್ಲಿ ಕೂಡ ಅವರು ಇಷ್ಟೊಂದು ಕೆಲಸಗಳನ್ನು ಅವರು ಈ ಜಿಲ್ಲೆಗೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದರೆ ಬಹುಶಃ ಅದು ಅವರ ಒಂದು ಕಾರ್ಯವೈಖರಿ, ಅಭಿವೃದ್ಧಿ ಕಡೆ ಗಮನ, ತನ್ನ ಊರಿನ ಅಭಿವೃದ್ಧಿ ಹೇಗೆ ಮಾಡಬೇಕು ಅನ್ನುವಂಥ ಅವರ ಒಂದು ಉತ್ತೇಜ ಎಷ್ಟು ಇತ್ತು ಅಂತೇಳಿ ನಾವು ಆಲೋಚನೆ ಮಾಡ್ಬೋದು. ಇದು NITK KREC ಅವರು ತರಬೇಕಾದ್ರೆ ದೊಡ್ಡ ಹೋರಾಟವನ್ನೇ ಮಾಡಿದ್ದಾರೆ ಅಂತೆ. ಶಾಸ್ತ್ರೀಜಿಯವರು ಮಾನವ ಸಂಪನ್ಮೂಲ ಮಂತ್ರಿಯಾಗಿದ್ದರು ಆಗ. ಆ ಸಂದರ್ಭದಲ್ಲಿ ಇವರು ಅದನ್ನು ಮೆಡ್ರಾಸ್ ಅಥವಾ ಹೈದರಾಬಾದಿಗೆ ಕೊಂಡೋಗಬೇಕು ಅನ್ನುವಂಥ ಉದ್ದೇಶ ಇತ್ತು ಅವರಿಗೆ. ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡುವಂಥ ಸಂದರ್ಭ. ಶಾಸ್ತ್ರಿಯವರು ಕೇಳಿದ್ದಕ್ಕೆ ಅದು ಆಗೋದಿಲ್ಲ, ಅದು ನಿಮ್ಮಲ್ಲಿ ವ್ಯವಸ್ಥೆಗಳಿಲ್ಲ ಅಂತೇಳಿ ಮೆಡ್ರಾಸಿಗೆ ಕೊಡುವಂತ ಹೇಳಿದಾಗ ಅವರು ಅಲ್ಲಿ ಇದು ಸತ್ಯಾಗ್ರಹ ಮಾಡಿ ಕೂತವರು ಹೇಳಲೇ ಇಲ್ಲ ಅಂತೆ. ಅಷ್ಟು ಒಂದು ಹಠ ಮಾಡಿ ಅಲ್ಲಿಂದ ಮತ್ತೆ ಶಾಸ್ತ್ರೀಜಿಯವರು ಇಲ್ಲಿಗೆ ಅದರ ವಿಚಾರ ಗಮನಿಸಲಿಕ್ಕೆ ಅಲ್ಲಿಂದ ತಂಡವನ್ನು ಕಳಿಸಿ ಅವರಿಂದ ರಿಪೋರ್ಟನ್ನು ಪಡೆದು ಮತ್ತೆ ಮಾಡಿಕೊಂಡದ್ದು. ಇದು ನಮ್ಮ ಇವತ್ತು ನಾವು ನೆನೆಸಿಕೊಳ್ಬೇಕು ಅಂತ ಒಂದು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿದಂಥ ಸನ್ಮಾನ್ಯ ಶ್ರೀನಿವಾಸ್ ಮಲ್ಯಾರವರ ಒಂದು ಸ್ಟ್ಯಾಚ್ಯೂ ಏನಿದೆಯೋ ಅದನ್ನು ತೆಗೆಯುವಂಥದ್ದು ಸರಿಯಲ್ಲ. ಅವರ ನೆನಪಿಗೋಸ್ಕರ ಮತ್ತು ಅವರ ಕಾರ್ಯಕ್ಕೋಸ್ಕರ ಮಾಡಿದಂಥ ಆ ಒಂದು ಏನು ಪ್ರತಿಮೆ ಇದೆಯಾ ಅದನ್ನು ಒಂದು ವೇಳೆ ಅವರು ತೆಗೆಯುವುದಾದರು ಅದಕ್ಕೆ ಸೂಕ್ತವಾದ ಸ್ಥಳವನ್ನು ಗುರುತಿಸಿ ಅದನ್ನು ಅಷ್ಟೇ ಗೌರವಯುತವಾಗಿ ಪ್ರತಿಷ್ಠಾಪನೆ ಮಾಡಬೇಕು. ಒಂದು ವೇಳೆ ಅದನ್ನು ಅವರು ಯಾವುದೇ ಅದಕ್ಕೆ ಅಧಿಕಾರಿಗಳು ಭರವಸೆಯನ್ನು ಕೂಡ ಕೊಡಬೇಕು. ಆ ಒಂದು ಪ್ರತಿಮೆಯನ್ನು ಯಾವ ರೀತಿ ಅವರು ಶಿಫ್ಟ್ ಮಾಡ್ತಾರೆ ಮತ್ತು ಎಲ್ಲಿ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ ಅನ್ನುವಂಥ ಒಂದು ಅಧಿಕಾರಿಗಳು ಅದನ್ನು ತಿಳಿಸಿ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಒಂದು ಬೇಡಿಕೆ. ಈ ಬೇಡಿಕೆ ನಾವು ಬಹಳಷ್ಟು ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು ಅಂತೇಳಿ ಅಧಿಕಾರಿ ವರ್ಗದವರನ್ನು ನಾನು ಆಗ್ರಹಿಸ್ತೇನೆ. ನ್ಯಾಷನಲ್ ಹೈವೇ ಅಗಲೀಕರಣದ ವಿಚಾರವಾಗಿ ನಮ್ಮ ಪ್ರಥಮ ಲೋಕಸಭಾ ಸದಸ್ಯರಾಗಿದ್ದಂಥ ಶ್ರೀನಿವಾಸ್ ಮಲ್ಯಾರವರ ಒಂದು ಪ್ರತಿಮೆ ಇದೆ ಹೈವೇಯಲ್ಲಿ. ಅದನ್ನು ಅಲ್ಲಿಂದ ತೆಗಿಬೇಕು ಅನ್ನುವಂಥ ವಿಚಾರವಾಗಿ ಕೆಲವು ಅಧಿಕಾರಿಗಳು ಈ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಶ್ರೀನಿವಾಸ್ ಮಲ್ಯಾರವರು ನಮ್ಮ ಜಿಲ್ಲೆ ಅಲ್ಲ, ಉಭಯ ಜಿಲ್ಲೆಗೆ ಬಹಳಷ್ಟು ಕೊಡುಗೆಗಳನ್ನು ನೀಡಿದವರು. ಉಭಯ ಜಿಲ್ಲೆಗಳಿಂದ ಸ್ವಾತಂತ್ರ್ಯ ಬಂದ ನಂತರ ಪ್ರಥಮ ಪಾರ್ಲಿಮೆಂಟ್ನ ಸದಸ್ಯರಾಗಿ 3 ಅವಧಿಗೆ ಲೋಕಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಿದವರು ಮತ್ತು ಈ ಒಂದು ಸಮಗ್ರ ಅಭಿವೃದ್ಧಿಗೆ 2 ಜಿಲ್ಲೆಯ ಶ್ರಮಿಸಿದಂತಹ
ಒಬ್ಬ ಜಿಲ್ಲೆ ಕಂಡಂಥ ಮಹಾನ್ ನಾಯಕ. ನೆಹರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭ ಅವರು ಬಹಳ ನಿಕಟವರ್ತಿಯಾಗಿದ್ದರು ಪ್ರಧಾನಿಯವರಿಗೆ. ಇವರ ಕೆಲಸ ಕಾರ್ಯಗಳಲ್ಲಿ, ಅವರ ಚಟುವಟಿಕೆಗಳಲ್ಲಿ ಅವರಿಂದ, ಪ್ರಧಾನಮಂತ್ರಿಯವರಿಂದ ಕೂಡ ಆಕರ್ಷಿತರಾಗಿ ಒಬ್ಬ ಪ್ರಭಾವಿ ಪಾರ್ಲಿಮೆಂಟ್ ಸದಸ್ಯರು ಅನ್ನುವಂಥ ಹೆಸರನ್ನು ಗಳಿಸಿದವರು. ಶಾಸ್ತ್ರೀಜಿಯವರಿಗೆ ಕೂಡ ಬಹಳಷ್ಟು ಹತ್ತಿರವಾಗಿದ್ದವರು, ರಾಜಗೋಪಾಲಾಚಾರ್ಯ ಅವರಿಗೆ ಹತ್ತಿರಾಗಿದ್ದವರು, ಅಂಬೇಡ್ಕರ್ ಅವರಿಗೆ ಹತ್ತಿರಾಗಿದ್ದವರು ಅಂತ ಒಬ್ಬ ಮಹಾನ್ ವ್ಯಕ್ತಿತ್ವದ ವ್ಯಕ್ತಿಯಾಗಿದ್ದಂಥ ಶ್ರೀನಿವಾಸ ಮಲ್ಯರವರು ನಾವೆಲ್ಲರ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯವರೆಲ್ಲರೂ ಅವರನ್ನು ಸ್ಮರಿಸ್ತಾರೆ. ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ತಮ್ಮ ಶೈಕ್ಷಣಿಕ ಸಂದರ್ಭದಲ್ಲಿಯೇ ಅವರು ಕಾರ್ನಾಡ್ ಸದಾಶಿವರಾಯರ ಒಂದು ಪ್ರೇರಣೆಯ ಮೇರೆಗೆ, ಅವರ ಒತ್ತಾಯದ ಮೇಲೆ, ಅವರ ಸಲಹೆಯ ಮೇರೆಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕ್ತಾರೆ. ಉಪ್ಪಿನ ಸತ್ಯಾಗ್ರಹ ಮತ್ತು ಕ್ವಿಟ್ ಇಂಡಿಯಾ ಚಳವಳಿ ಇಂತಹ ಚಳವಳಿಗಳಲ್ಲಿ ಕೂಡ ಪಾಲ್ಗೊಂಡು ಸೆರೆಮನೆಯನ್ನು ಕೂಡ ಅನುಭವಿಸಿದವರು. ಸುಮಾರು 50ನೇ ಇಸ್ವಿಯವರೆಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ಗೆ ಅವರ ಅಧ್ಯಕ್ಷರು. ಎರಡನೇದಾಗಿ 46ರಿಂದ 65ನವರೆಗೆ ಸತತವಾಗಿ 18 ವರ್ಷಗಳ ಕಾಲಾವಧಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಇಲ್ಲಿಯ ಸಂಸತ್ ಸದಸ್ಯರು ಅವರು. ಪಾರ್ಲಿಮೆಂಟ್ನಲ್ಲಿ ಮೊದಲು ಆರಂಭದಲ್ಲಿ ಫಸ್ಟ್ ಬಿಗಿನಿಂಗ್ನಲ್ಲಿ ನಾಮಿನೇಟೆಡ್ ಆಗಿತ್ತು. ನಂತರ ಮೊದಲನೇ ಚುನಾವಣೆಯಲ್ಲಿ ಅವರು MP ಆಗಿ ಹೋದವರು. ಇಷ್ಟು ಮಾತ್ರವಲ್ಲದೆ ಈಗಾಗಲೇ ತಾವು ಕೇಳಿದ್ರಿ, ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ ಹಾಗೆ ಅವರು ನಮ್ಮ ಇಡೀ ಆಧುನಿಕ ಮಂಗಳೂರಿನ ಅಥವಾ ಆಧುನಿಕ ದಕ್ಷಿಣ ಕನ್ನಡ ಜಿಲ್ಲೆಗೆ ಬುನಾದಿ ಹಾಕಿದವರೇ ಅವರು. ಇವತ್ತು ನಾವೆಲ್ಲರೂ ಅವರು ನೆಟ್ಟ ಮರದ ಅಡಿಯಲ್ಲಿ ನೆರಳನ್ನು ತೆಕ್ಕೊಳ್ತಾ ಇದ್ದೀವಿ, ಆ ಮರದ ಹಣ್ಣುಗಳನ್ನು ಕಿತ್ತು ಅನುಭವಿಸ್ತಾ ಇದ್ದೀವಿ. ಅಂತ ಒಂದು ಸಂಪೂರ್ಣ ಜೀವನವನ್ನು ಮುಡುಪಾಗಿಟ್ಟ ವ್ಯಕ್ತಿಗೆ ಬಹುಶಃ ನಾವು ನಮ್ಮ ಈ ಪ್ರದೇಶ, ನಮ್ಮ ಇಲ್ಲಿಯ ಜನತೆ ಎಷ್ಟು ಗೌರವ ಕೊಟ್ಟರು ಅದು ಕಡಿಮೆನೇ ಅಂತ ಹೇಳ್ಬೋದು. ಈಗಾಗಲೇ ಕೆಲವಾರು ವರ್ಷಗಳ ಹಿಂದೆ, ಬಹಳಷ್ಟು ವರ್ಷಗಳ ಹಿಂದೆ ನಮ್ಮ ನಂತೂರಿನಲ್ಲಿ ಅವರ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಅಲ್ಲಿ ಒಳ್ಳೆ ಹೂತೋಟ ಎಲ್ಲ ಮಾಡಿದ್ದು ನನಗೆ ನೆನಪಿದೆ. ಅದು ಪಾಳು ಬಿದ್ದಾಗ ನಾನು ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರಾಗಿದ್ದಾಗ ಅದು ಸಂಪೂರ್ಣವಾದಕ್ಕೆ ಇದನ್ನು ಪುನಃ ಹೂತೋಟ ಮಾಡಿ ಅದನ್ನು ಸ್ಥಳೀಯಾದಿಗೆ ಅದನ್ನು ಪೇಂಟ್ ಮಾಡಿ ಉಳಿಸ್ಲಿಕ್ಕೆ ಅದಕ್ಕೆ ನಾನು ಸಂಪೂರ್ಣವಾಗಿ ಕ್ರಮ ತಗೊಂಡಿದ್ದೆ. ಆದರೆ ಈಗ ನಮ್ಮ ರಾಷ್ಟ್ರೀಯ ನ್ಯಾಷನಲ್ ಹೈವೇ ಅದು ಇವಾಗ ಅಗಲೀಕರಣವಾಗುವಾಗ ನಿನ್ನೆ ತಾನೇ ಸಡನ್ ಆಗಿ ಬಂದು ನಾವು ತೆಗಿತೀವಿ ಎಂಬ ಒಂದು ವಿಚಾರ ನಮಗೆ ಅವರು ತಿಳಿಸಿಕೊಟ್ಟಿದ್ದಾರೆ. ತೆಗಿತೀವಿ ಅಂತ ಮುಂದೆ ಬಂದಿದ್ದಾರೆ ಅಂತ ವಿಚಾರ ತಿಳಿಯಿತು. ನಾವು ಹೇಳುವುದೇನೆಂದ್ರೆ, ಆಯ್ತು ನಮಗೆ ಅಭಿವೃದ್ಧಿ ಆಗಬೇಕು, ರಾಷ್ಟ್ರೀಯ ಹೆದ್ದಾರಿಯನ್ನು ಕೂಡ ಮಾಡಿದವರು ಅವರೇ, ಮಂಗಳೂರಿಗೆ ಅಭಿವೃದ್ಧಿ ಆಗಲೇಬೇಕು. ಆದರೆ ಇಂಥ ವ್ಯಕ್ತಿಗೆ ಸೂಕ್ತ ಗೌರವ ಸಲ್ಲಿಸಲೇಬೇಕು. ಅಲ್ಲಿಂದ ಅವರು ತೆಗುವಾಗ ಅದಕ್ಕೊಂದು ಪರ್ಯಾಯ ವ್ಯವಸ್ಥೆ ಆಗಬೇಕು. ಮಹಾನಗರ ಪಾಲಿಕೆ ಆಗಲಿ, ಜಿಲ್ಲಾಡಳಿತ ಆಗಲಿ, ರಾಷ್ಟ್ರೀಯ ಹೆದ್ದಾರಿ ಆಗಲಿ, ಬಹಳ ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿ ಅದಕ್ಕೆ ಕೈ ಹಾಕುವ ಮೊದಲು ಪರ್ಯಾಯ ವ್ಯವಸ್ಥೆಯನ್ನು ಮಾಡದೆ ಅದು ಮಾಡಿದರೆ ಬಹುಶಃ ನಮ್ಮ ಜನತೆಗೆ ಮಾಡಿರುವಂಥ ದೊಡ್ಡ ಅಗೌರವ. ನಾವು ಅದಕ್ಕೆ ಬಗ್ಗೆ ಪ್ರತಿಭಟನೆ ಮಾಡಲೇಬೇಕಾಗ್ತದೆ. ನಾವು ಎಲ್ಲ ಅಧಿಕಾರಿಗಳಿಗೂ ಮತ್ತು ಸಂಬಂಧಿಸಿದವರಿಗೆ ಹೇಳುವುದಂದ್ರೆ, ಸೂಕ್ತವಾದ ಪರ್ಯಾಯ ವ್ಯವಸ್ಥೆ ಉತ್ತಮವಾಗಿ ಮಾಡಿ. ಬೇರೆ ಯಾವುದೋ ಒಂದು ವಿಚಾರ ತೆಗೆದಾಗೆ ಅಲ್ಲ ಅದು ನಮಗೆ ಬಹಳವಾಗಿ ಅದನ್ನು ನಮಗೆ ಕೆಲಸ ಮಾಡಲಿಕ್ಕೆ ನೀಡುವಂತಹ ಒಂದು ವ್ಯವಸ್ಥೆ, ಅದು ಪ್ರಚೋದನೆ ಅವರು. ಆದ್ರಿಂದ ನಮ್ಮ ಎರಡು ಕಡೆಯಿಂದಲೂ, ಒಂದು ನಮ್ಮ ಪಕ್ಷದ ವತಿಯಿಂದ, ಹಾಗೆ ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದರು ಅವರು, ಪಕ್ಷದಿಂದ 18 ವರ್ಷ ಸಂಸತ್ ಸದಸ್ಯರಾದವರು. ಎರಡನೇದು ಜನತೆಯ ಪರವಾಗಿ ಇಡೀ ಊರಿನ ಅಭಿವೃದ್ಧಿಗೆ ಅವರು ಅಡಿಗಲ್ಲು. ಅಂಥ ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಪ್ರತಿಮೆಯನ್ನು ಒಂದು
ಉದ್ಯಾನವನ್ನು ತೆಗೆಯುವಾಗ ಸೂಕ್ತವಾದ ಸ್ಥಳವನ್ನು ನೋಡಿ ಆ ರೀತಿಯ ಗೌರವದಿಂದ ಅವರನ್ನು ಆ ಪ್ರತಿಯೊಂದನ್ನು ಸ್ಥಳಾಂತರಿಸಿ ನಂತರ ತಾವು ತಮ್ಮ ವಿಸ್ತರಣೆಯನ್ನು ಮಾಡ್ತೀರಾ ಅಥವಾ ಏನು ಮಾಡ್ತೀರಾ ಮಾಡಿ. ಅದು ಮಾಡದೆ ಸುಮ್ಮನೆ ಎಳೆದು ಕೆಳಗೆ ಹಾಕಿ ನೀವು ನೋಡ್ಕೊಳ್ಳಿ ಅಂತ ಹೇಳಿದರೆ ಅದು ಖಂಡಿತ ಅದನ್ನು ಸಹಿಸಲಿಕ್ಕೆ ಆಗೋದಿಲ್ಲ. ಇದು ವಿಚಾರವನ್ನು ನಾವು ಸ್ಪಷ್ಟ ಮಾಡಲಿಕ್ಕೆ ಪಡ್ತಾ ಇದ್ದೀವಿ. ಆ ಕಾರಣದಿಂದ ನಾನು ಎಲ್ಲ ಮಾಧ್ಯಮ ವರ್ಗದವರು ನಿಮ್ಮನ್ನು ವಿನಂತಿಸಿಕೊಳ್ಳದೆ ಅಂದರೆ ಇದು ಬಹಳ ಪ್ರಮುಖವಾದ ವಿಚಾರವನ್ನು ನಮಗೆ ಇದನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಅಧಿಕಾರಿಗಳಿಗೆ ಅಥವಾ ಸಂಬಂಧಿಸಿದವರಿಗೆ ಅವರಿಗೆ ಮನದಟ್ಟುವಾಗುವಂತೆ ತಾವು ಕೂಡ ನಮ್ಮ ಜೊತೆಯಲ್ಲಿ ಸಹಕರಿಸಬೇಕಾಗಿ ವಿನಂತಿಸ್ತೇನೆ.